ಸರ್ ನಿನ್ನೆ ಉಪಲೋಕಾಯುಕ್ತರು ಸರ್ಕಾರದ 63% ಅನ್ನುವಂತ ಆರೋಪವನ್ನು ಮಾಡಿದ್ರು ಸರ್. ಆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವ್ರಿಗೆ ಅಶೋಕ್, ಈಗ ನಾನು ಇಲ್ಲಿಗೆ ಬಂದಿರೋದು ನಮ್ಮ ಸರ್ಕಾರ ಎಲ್ಲ ಉದ್ಯೋಗ ಮಾಡೋರಿಗೆ ಪ್ರತ್ಯೇಕವಾದಂತ ಗೌರವ ಕೊಡಬೇಕು. ಅವರ ಎಲ್ಲ ವ್ಯವಹಾರಗಳು ವಹಿವಾಟುಗಳಿಗೆಲ್ಲ ಒಂದು ಬಹಳ ಅಧಿಕಾರಿಗಳನ್ನ ಭೇಟಿ ಮಾಡೋದ್ರ ಸಂದರ್ಭದಲ್ಲಿ ಯಾವ ತಡಂತನೂ ಇರಬಾರ್ದು, ಸ್ಪೀಡಾಗೆ ಅವರು ಫೈಲ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ MB ಪಾಟೀಲ್ ಅವರು ಈ ಒಂದು ನೂತನವಾದಂತಹ ಕಚೇರಿನ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಚೇರಿಯಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷದಿಂದ ಬಂದು ಇದನ್ನ ನಾವಿಬ್ಬರು ಬಂದು ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಇದು ಸ್ವಂತ ಕಟ್ಟಡ, ಮತ್ತು ಬಾಡಿಗೆ ಕಟ್ಟಡದಲ್ಲಿದ್ದು ಈಗ ಸ್ವಂತ ಕಟ್ಟಡವನ್ನು KDB ಅವರೇ ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಜನರಿಗೆ ಹೋಗಿ ಬರೋಕ್ಕೆಲ್ಲ ಅನುಕೂಲ ಆಗಲಿ. ವಿಧಾನಸೌಧದಲ್ಲಿ 5 ನಿಮಿಷಕ್ಕೆ ವಿಧಾನಸೌಧ ಹೋಗ್ಬೋದು, ರೈಲ್ವೆ ಸ್ಟೇಷನ್ ಹೋಗ್ಬೋದು, ಎಲ್ಲ ಕಡೆ ಅನುಕೂಲ ಇದೆ ಅಂತ ಹೇಳಿ ಪ್ರಾರಂಭ ಮಾಡಕ್ಕೆ ಬಂದಿದ್ದೀವಿ. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ, ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ನಾನು ಸದ್ಯ ನೀವು ಯಾರು ಕೊಲೀಗ್ಸ್ ರೀ, ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದೇ ಇರ್ತದೆ. ಈಗ ನಾನು MB ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನ್ ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗ್ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗ್ ಕಾಂಪೀಟ್ ಮಾಡಬೇಕು, ಅದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತಿ ಸೇರಿದ್ದೀವಿ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ನಮ್ಮ ವೈರಿಗಳ ತರ ಲೆಕ್ಕ ಆಗ್ತಾ ಇದ್ದೀವಿ. ಕುತೂಹಲ ಇರುತ್ತಲ್ಲ ಅಂತ. ಏನ್ ಕೂತಲ್ಲ, ಏನಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗೋದು ದಿನಾಂಕ ಇನ್ನು ಬದಲಾಯ್ತಾ ಸರ್? ಇಲ್ಲ, ಇನ್ನು ಮಾತಾಡಬೇಕು. ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಬಹಳ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ 8ನೇ ತಾರೀಕು ನಾವು ಮುಂದಕ್ಕೆ ಹಾಕಿದ್ದೀವಿ. ನಾನೇ ಚೀಫ್ ಮಿನಿಸ್ಟರ್ಗೆ ಅವ್ರ ಹತ್ರ ಕೆಲವಂತ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರು. ಅವರು ಬರೆದಿದ್ರು ಕಾಗದನ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಬಿಲ್ ಇದೆ ಅವತ್ತು. ಪ್ರೈಮ್ ಮಿನಿಸ್ಟರ್ ಇವ್ರದ್ದು ಜೋಶಿ ಅವ್ರದ್ದು ರಿವ್ಯೂ ಇಟ್ಕೊಂಡಿದ್ದಾರೆ. ಸೋಮಣ್ಣ ಅವರು ಆಗಲ್ಲ ಅಂತ ಬರೆದಿದ್ದಾರೆ. ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಡೇಟ್ ಇನ್ನೊಂದು ಬೇರೆ ಡೇಟ್ ಅವ್ರಿಗೂ ನಮಗೂ ಇಬ್ಬರಿಗೂ ಅನುಕೂಲ ಆಗಂತ ಡೇಟ್ ಅಲ್ಲಿ ಅದೇ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.